ಅಲೆಗೆ ಬೆಂಗಳೂರಿನ ಐಟಿ ಸಾಮ್ರಾಜ್ಯ ಅಲುಕಾಡ್ತಾ ಇದೆಯಾ? ಬೆಂಗಳೂರಿನ ಮನೆ ಪಿಜಿ ಮಾಲೀಕರಿಗೆ ಶುರುವಾಯ್ತಾ ಢವ ಢವ. ಕೇವಲ ಟೆಕ್ಕಿಗಳಲ್ಲ, ಆಟೋ ಚಾಲಕರಿಂದ ಮಾಲ್ ಮಾಲೀಕರವರೆಗೂ ಎಲ್ಲರ ಜೇಬಿಗೆ ಬೀಳುತ್ತಾ ಕತ್ರಿ. ಬೆಂಗಳೂರು ರಿಯಲ್ ಎಸ್ಟೇಟ್ ಅಂದ್ರೆ ಬಂಗಾರ ಅನ್ನೋ ಭ್ರಮೆ ಈಗ ಒಡೆಯುವ ಕಾಲ ಬಂದಿದ್ಯಾ? ಈಗಿನ AI ನಿಜವಾಗಿಯೂ ಕೂಡ ಉದ್ಯೋಗ ನಷ್ಟ ಮಾಡುತ್ತಾ ಅಥವಾ ಹೊಸ ಕ್ರಾಂತಿಯನ್ನೇ ಸೃಷ್ಟಿಸುತ್ತಾ? ಎಸ್ ಸ್ನೇಹಿತರೆ, ಬೆಂಗಳೂರಲ್ಲಿ ಮನೆ ಮಾಲೀಕ ಅಥವಾ ಲ್ಯಾಂಡ್ ಲಾರ್ಡ್ ಆಗೋದು ಅಂದ್ರೆ ಅದೊಂಥರ ಪವರ್ಫುಲ್ ಪಟ್ಟ ಅಲ್ವಾ? ನಾವೆಲ್ಲರೂ ಅದನ್ನ ನೋಡಿದೀವಿ. ವರ್ಷಕ್ಕೆ ಒಂಥರ ಶೇಕಡ 10% ಬಾಡಿಗೆ ಏರಿಕೆ, 10 ತಿಂಗಳ ಅಡ್ವಾನ್ಸ್. ಅಷ್ಟೇ ಯಾಕೆ, ಇಂದಿರಾ ನಗರದಲ್ಲಿ ಒಂದು 2 BHK ಬಾಡಿಗೆಗೆ ಪಡಿಬೇಕು ಅಂತಂದ್ರೆ ಇಂಟರ್ವ್ಯೂ ಕೂಡ ನಾವು ಕೊಡಬೇಕಾಗತ್ತೆ. ಆದ್ರೆ ಬೆಂಗಳೂರಿನ ಈ ಇಡೀ ಸಾಮ್ರಾಜ್ಯ ನಿಂತಿರೋದು ಕೇವಲ ಒಂದು ಅಡಿಪಾಯದ ಮೇಲೆ, ಅದು IT ಸಂಬಳ ಅಥವಾ IT ಸ್ಯಾಲರಿ. ಆದ್ರೆ ಒಂದು ಕ್ಷಣ ಯೋಚನೆ ಮಾಡಿ, ಒಂದು ವೇಳೆ ಈ ಅಡಿಪಾಯವೇ ಅಲುಗಾಡಿದ್ರೆ, ಅಂದ್ರೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ತಂತ್ರಜ್ಞಾನದಿಂದ IT ಕಂಪನಿಗಳ ಭವಿಷ್ಯಕ್ಕೆ ಕುತ್ತು ಬರಬಹುದು ಅನ್ನುವಂತ ಆತಂಕ ಎಲ್ಲ ಕಡೆ ಇದೆ. ಅದ್ರ ಬಗ್ಗೆ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. ಆಂಥ್ರೋಪಿಕ್ ನಂತಹ ಮುಂದಿನ ಪೀಳಿಗೆಯ AI ಮಾದರಿಗಳು IT ಕೆಲಸಗಳನ್ನ ನುಂಗಿ ಹಾಕಿದ್ರೆ ಏನಾಗಬಹುದು? ಭಾರತದ ಸಿಲಿಕಾನ್ ವ್ಯಾಲಿಯ ಕತೆ ಏನಾಗುತ್ತೆ? ಬೆಂಗಳೂರಿನ ರಸ್ತೆಗಳಲ್ಲಿ ಕಾಣಿಸ್ತಿರುವಂತ ಆ ಐಷಾರಾಮಿ ದೊಡ್ಡ ದೊಡ್ಡ ಫ್ಲಾಟ್ಗಳು ಏನಾಗಬಹುದು? ಟೆಕ್ಕಿಗಳೇ ಇಲ್ಲದಿದ್ರೆ ಬೆಂಗಳೂರಿನ ಬಾಡಿಗೆ ಸಾಮ್ರಾಜ್ಯದ ಕಥೆ ಏನಾಗುತ್ತೆ? AI ನಿಜಕ್ಕೂ ಇಂಥದ್ದೊಂದು ಬಿರುಗಾಳಿಯನ್ನ ಸೃಷ್ಟಿಸುತ್ತಾ? ಈ ತರ ಪ್ರಶ್ನೆಗಳು ಬರುತ್ತಲ್ಲ. ಈ ವಿಡಿಯೋದಲ್ಲಿ ನಾವು ಮಾತನಾಡ್ತಿರೋದು ರೆಂಟಲ್ ಎಪೋಕಲಿಪ್ಸ್ ಅಥವಾ ಬಾಡಿಗೆ ಮಾರುಕಟ್ಟೆಯ ಮಹಾಪತನ ಅನ್ನುವಂತ ಒಂದು ಭಯಾನಕ ಸಾಧ್ಯತೆ ಬಗ್ಗೆ ಸ್ನೇಹಿತರೆ. ಇದರಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ, ಏನಾಗಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ಬೆಂಗಳೂರು ಇಂದು ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಿರೋದು ತನ್ನ IT ರಫ್ತಿನಿಂದ. ಕರ್ನಾಟಕದ ಒಟ್ಟು GDPಯಲ್ಲಿ ಬೆಂಗಳೂರಿನ ಪಾಲು ಸಿಂಹ ಪಾಲು ಅಂತಾನೆ ಹೇಳ್ಬೋದು. ಅದರಲ್ಲಿ IT ವಲಯದ ಕೊಡುಗೆ ಅತಿ ದೊಡ್ಡದು ಸ್ನೇಹಿತರೆ. ಸರ್ಕಾರಕ್ಕೆ ಬರುವಂತ ವಾಣಿಜ್ಯ ತೆರಿಗೆ ಹಾಗೆ ವೃತ್ತಿಪರ ತೆರಿಗೆಯಲ್ಲಿ IT ಕಂಪನಿಗಳಾಗಿರ್ಬೋದು, ಅಲ್ಲಿನ ನೌಕರರ ಪಾಲು ತುಂಬಾ ದೊಡ್ಡ ಮಟ್ಟದಲ್ಲಿದೆ. ಈ ಹಣವೇ ರಾಜ್ಯದ ಇತರ ಅಭಿವೃದ್ಧಿ ಕೆಲಸಗಳಿಗೆ ಬಳಕೆ ಆಗ್ತಿರುವಂತದ್ದು. IT ಅಂದ ಕೂಡಲೇ ಬರೀ ಕಂಪ್ಯೂಟರ್ ಮುಂದೆ ಕೂತು ಕೆಲಸ ಮಾಡುವಂತ ಟೆಕ್ಕಿಗಳು ಮಾತ್ರ ಅಲ್ಲ, ನೆನಪಲ್ಲಿ ಇಟ್ಕೊಳ್ಳಿ. ಇದರ ಹಿಂದೆ ಒಂದು ದೊಡ್ಡ ಪರೋಕ್ಷ ಉದ್ಯೋಗ, ಇಂಡೈರೆಕ್ಟ್ ಜಾಬ್ ಸರಪಳಿ ಕೂಡ ಇದೆ ಸ್ನೇಹಿತರೆ. ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಈಗ ಮೊದಲನೇದಾಗಿ ಬೆಂಗಳೂರಿನ ಬಾಡಿಗೆ ಸಾಮ್ರಾಜ್ಯ ನಿಂತಿರೋದೇ IT ಮೇಲೆ ಅಲ್ವಾ? ಸೊ ಬೆಂಗಳೂರು ಅಂತಂದ್ರೆ ಅದು ಬರೀ ಸಿಟಿ ಅಲ್ಲ, ಅದೊಂದು ಬಾಡಿಗೆ ಯಂತ್ರ ಅಂತ ಹೇಳ್ಬೋದು. ನೀವು ಔಟರ್ ರಿಂಗ್ ರೋಡ್ ಹೋಗಿ ಒಮ್ಮೆ ಚೆಕ್ ಮಾಡಿ, ಅಲ್ಲಿನ ದೊಡ್ಡ ದೊಡ್ಡ ಗೇಟೆಡ್ ಕಮ್ಯುನಿಟಿಗಳಲ್ಲಿ ವಾಸಿಸುವಂತ 70% ಹೆಚ್ಚು ಜನ IT ಉದ್ಯೋಗಿಗಳಾಗಿರ್ತಾರೆ. ಈ IT ಕಂಪನಿಗಳು ಕೊಡುವಂತ HRA ಅಂದ್ರೆ ಹೌಸ್ ರೆಂಟ್ ಅಲೋವೆನ್ಸ್ ಅಂತ ಹೇಳ್ತೀವಲ್ವಾ, ಇದು ಇಡೀ ನಗರದ ರಿಯಲ್ ಎಸ್ಟೇಟ್ ರೇಟ್ ಅನ್ನ ಡಿಸೈಡ್ ಮಾಡುತ್ತೆ ಸ್ನೇಹಿತರೆ. ಸರಿ, ಈಗ ಅಸಲಿ ವಿಚಾರಕ್ಕೆ ಬರೋಣ. AI ಈಗ ಬರೀ ಚಾಟ್ ಮಾಡೋದಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಅದು ಕೋಡಿಂಗ್ ಮಾಡುತ್ತೆ, ಡೇಟಾ ಅನಾಲಿಸಿಸ್ ಮಾಡುತ್ತೆ, ಸಾಫ್ಟ್ವೇರ್ ಆರ್ಕಿಟೆಕ್ಚರ್ ಕೂಡ ಡಿಸೈನ್ ಮಾಡುತ್ತೆ. ಒಂದು ವೇಳೆ ಇದರಿಂದ ದೊಡ್ಡ ಮಟ್ಟದ ಲೇ ಆಫ್ ಶುರುವಾದ್ರೆ ಏನು ಮಾಡೋದು? ಸೊ ಮೊದಲು ಪೆಟ್ಟು ಬೀಳೋದೆ BTM ಲೇಔಟ್ ಆಗಿರ್ಬೋದು, HSR ಲೇಔಟ್ ಆಗಿರ್ಬೋದು, ವೈಟ್ ಫೀಲ್ಡ್ PG ಆಗಿರ್ಬೋದು, ಬಾಡಿಗೆ ಮನೆಗಳಿಗೆ. ಕೆಲಸ ಹೋದ ತಕ್ಷಣ ಬ್ಯಾಚುಲರ್ಸ್ ಟೆಕ್ಕಿಗಳು ಏನ್ ಮಾಡ್ತಾರೆ, ಅಲ್ಲಿ ಉಳಿಯೋದಿಲ್ಲ, ಅವರ ಒಂದು ಮನೆಗಳಿಗೆ ಊರುಗಳಿಗೆ ವಾಪಸ್ ಹೋಗ್ತಾರೆ. ಕೇವಲ 2 ತಿಂಗಳಲ್ಲಿ ಈ ಕೋಟಿಗಟ್ಟಲೆ ವ್ಯವಹಾರ ಮಾಡುವಂತ PG ಇಂಡಸ್ಟ್ರಿ ಕುಸಿದು ಬೀಳಬಹುದು ಸ್ನೇಹಿತರೆ. ಕಳೆದ 3 ವರ್ಷಗಳಿಂದ ಈ ನಗರದಲ್ಲಿ ಕಾಣದಿದ್ದಂತಹ ಟೂಲೆಟ್ ಬೋರ್ಡ್ಗಳು ರಸ್ತೆಯ ಮೂಲೆ ಮೂಲೆಗಳಲ್ಲೂ ರಾರಾಜಿಸಬಹುದು. ಸೊ ಇದು ಕೇವಲ ಕಲ್ಪನೆ ಅಲ್ಲ ಸ್ನೇಹಿತರೆ, ಸದ್ಯದ ಮಟ್ಟಿಗೆ ಇದೊಂದು ಸಾಧ್ಯತೆ ಅಂತ ಹೇಳ್ಬೋದು. ಇವೆಲ್ಲವನ್ನ ನೋಡಿದಾಗ ನಾವೊಂದು ಇಮ್ಯಾಜಿನ್ ಮಾಡ್ಕೊಳ್ಬಹುದು ಮುಂದೆ ಏನಾಗುತ್ತೆ ಅಂತ ಹೇಳ್ಕೊಂಡು. ಸ್ನೇಹಿತರೆ, ಈಗ ನಾನು ಬೆಂಗಳೂರಿನ ಭವಿಷ್ಯ ಏನಾಗಬಹುದು, ಇನ್ ಕೇಸ್ IT ಕ್ಷೇತ್ರದಲ್ಲಿ ಏನಾದರೂ ಬದಲಾವಣೆ ಆದ್ರೆ ಬೆಂಗಳೂರಿನ ಬಾಡಿಗೆದಾರರಾಗಿರ್ಬೋದು ಅವರಿಗೆಲ್ಲ ಏನ್ ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಅದರ ಜೊತೆಗೆ ನಾಳೆ ದಿನ ಏನಾಗುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಆದ್ರೆ ನಮ್ಮ ಲೈಫ್ ಅಲ್ಲಿ ಹಣಕಾಸಿನ ವಿಚಾರದಲ್ಲಿ ಏನೂ ಕೂಡ ತೊಂದರೆ ಆಗಬಾರ್ದು. ಸೊ ನಾವ್ ಇನ್ ಕೇಸ್ ಇಲ್ಲ ಅಂತಂದ್ರೆ ನಮ್ಮ ಒಂದು ಕುಟುಂಬಕ್ಕೆ ಯಾವುದೇ ಒಂದು ಆರ್ಥಿಕ ಹೊಣೆ ಅವ್ರ ಮೇಲೆ ಬೀಳಬಾರ್ದು ಅಂತಂದ್ರೆ ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಈಗ ಉದ್ಯೋಗ ಹೋಯ್ತು ಅಥವಾ ನಮ್ಗೆ ಮನೆ ಬಾಡಿಗೆಗೆ ಯಾರು ಬರ್ತಾ ಇಲ್ಲ ಅಂತಂದ್ರೆ ಒಂದು ಹಣಕಾಸಿನ ಸಮಸ್ಯೆ ಖಂಡಿತ ನಮ್ಗೆ ಎದುರಾಗುತ್ತೆ. ಅದೇ ತರ ನಮ್ಮ ಲೈಫ್ ಅಲ್ಲಿ ಅಥವಾ ನಮ್ಮ ಕುಟುಂಬದವರಿಗೆ ಏನೂ ಕೂಡ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಆಗಬಾರ್ದು ಅಂತಂದ್ರೆ
ಒಂದು ಬೆಸ್ಟ್ ಟರ್ಮ್ ಇನ್ಶೂರೆನ್ಸ್ ಅನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಆದ್ರೆ ಟರ್ಮ್ ಇನ್ಶೂರೆನ್ಸ್ ಅಂತ ಬಂದಾಗ ಯಾವ ಟರ್ಮ್ ಇನ್ಶೂರೆನ್ಸ್ ಅನ್ನ ನಾವು ಆಯ್ಕೆ ಮಾಡ್ಕೊಳ್ಳೋದು, ಏನೆಲ್ಲ ಪ್ಯಾರಾಮೀಟರ್ಸ್ ನ ನಾವು ಚೆಕ್ ಮಾಡಬೇಕು ಅನ್ನುವಂತ ಚಿಂತೆಯಲ್ಲಿದ್ರೆ ಸ್ನೇಹಿತರೆ, ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಅನ್ನ ನೀವಿಲ್ಲಿ ಆಯ್ಕೆ ಮಾಡ್ಕೊಳ್ಬಹುದು. ಇಲ್ಲಿ ನಿಮ್ಗೆ ತಿಂಗಳ ಪ್ರೀಮಿಯಂ ಬಂದು 595 ರೂಪಾಯಿಂದ ಶುರುವಾಗುತ್ತೆ. ಅಪ್ ಟು 1 ಕೋಟಿವರೆಗೆ ಕವರೇಜ್ ಸಿಗುತ್ತೆ. ಇದು ನಿಮ್ಮ ಕುಟುಂಬ ಆಗಿರ್ಬೋದು ಅಥವಾ ನಿಮ್ಮ ಏಜ್ ಆಗಿರ್ಬೋದು, ನಿಮ್ಮ ಹೆಲ್ತ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ. ಅಷ್ಟೇ ಅಲ್ಲ, 99.70% ಅಷ್ಟು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಕೂಡ ಇದೆ. ಸೊ ಹಾಗಾಗಿ ಇವರನ್ನ ನೀವು ನಂಬೋದು. ಅಷ್ಟೇ ಅಲ್ಲ, 3 ಅವರ್ಸ್ ಅಲ್ಲಿ ನಿಮಗೆ ಕ್ಲೈಮ್ ಸೆಟಲ್ಮೆಂಟ್ ಅನ್ನ ಕೂಡ ಮಾಡಿಕೊಡ್ತಾರೆ. ಇನ್ನೊಂದು ನಾನು ಹೇಳಲೇಬೇಕು, ನಿಮ್ಮ ಒಂದು ಫಸ್ಟ್ ಇಯರ್ ಪ್ರೀಮಿಯಂ ಏನಿರುತ್ತೋ ಸೊ ಆ ಒಂದು ಟೈಮಲ್ಲಿ ನಿಮಗೆ 15% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಟರ್ಮ್ ಇನ್ಶೂರೆನ್ಸ್ ಅನ್ನ ಇನ್ ಕೇಸ್ ನೀವು ಕೂಡ ಬೈ ಮಾಡಬೇಕು ಅಂತ ಇದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೇರವಾಗಿ ಕ್ಲಿಕ್ ಮಾಡೋ ಮುಖಾಂತರ ನೀವು ನಿಮ್ಮ ಒಂದು ಬೆಸ್ಟ್ ಟರ್ಮ್ ಇನ್ಶೂರೆನ್ಸ್ ಅನ್ನ ಬೈ ಮಾಡಬಹುದು ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡೋಣ, ಬೆಂಗಳೂರಿನ ಸಾಮ್ರಾಜ್ಯ ಏನಾಗುತ್ತೆ, IT ಕಂಪನಿಗಳು ಇಲ್ಲ ಅಂತಂದ್ರೆ ನಮ್ಮ ಪರಿಸ್ಥಿತಿ ಏನಾಗಬಹುದು ಅನ್ನೋದನ್ನ. ಸೊ ಸ್ನೇಹಿತರೆ, ಇದು ಕೇವಲ ಬಾಡಿಗೆ ಇಳಿಯುವಂತ ಒಂದು ಸಣ್ಣ ವಿಷಯ ಅಲ್ಲ, ಇದೊಂದು ಸ್ಟ್ರಕ್ಚರಲ್ ಕೊಲ್ಯಾಪ್ಸ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಒಂದು ವೇಳೆ IT ಮಾರುಕಟ್ಟೆ ಕುಸಿದ್ರೆ ಡಿಮಾಂಡ್ ಇರೋದಿಲ್ಲ. ಯಾಕಂತಂದ್ರೆ ಉದ್ಯೋಗ ನಷ್ಟದ ಸನ್ನಿವೇಶದಲ್ಲಿ ಬೇಡಿಕೆಗಿಂತ ಪೂರೈಕೆ ಹೆಚ್ಚಾಗ್ತಾ ಹೋಗುತ್ತೆ. ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಈಗ 50,000 ರೂಪಾಯಿ ಫ್ಲಾಟ್ಗೆ 25,000 ರೂಪಾಯಿ ಕೊಟ್ಟರೂ ಕೂಡ ಬಾಡಿಗೆದಾರರು ಸಿಗೋದು ಕಷ್ಟ ಆಗಬಹುದು. ಆದ್ರೆ ಇಲ್ಲೊಂದು ದೊಡ್ಡ ಡೇಂಜರ್ ಇದೆ, ಅದೇ ಡೆಪಾಸಿಟ್ ಕ್ರೈಸಿಸ್. ಸೊ ಬೆಂಗಳೂರಿನ ಮಾಲೀಕರು 10 ತಿಂಗಳ ಬಾಡಿಗೆಯನ್ನ ಅಡ್ವಾನ್ಸ್ ಆಗಿ ಇಟ್ಕೊಂಡಿರ್ತಾರೆ ಅಲ್ವಾ. ಸೊ ಅಂದ್ರೆ ಒಬ್ಬನ ಹತ್ರ ಕನಿಷ್ಠ 5 ರಿಂದ 6 ಲಕ್ಷ ರೂಪಾಯಿ ಡೆಪಾಸಿಟ್ ಇರುತ್ತೆ. ಒಂದು ವೇಳೆ ಅಪಾರ್ಟ್ಮೆಂಟ್ ನಲ್ಲಿ 50 ಜನ ಒಮ್ಮೆಗೆ ಆ ಮನೆಯನ್ನ ಖಾಲಿ ಮಾಡಿದ್ರು ಅಂತಂದ್ರೆ ಆ ಮಾಲೀಕನ ಹತ್ರ ಕೋಟಿಗಟ್ಟಲೆ ಹಣ ವಾಪಸ್ ಕೊಡೋಕಿರುತ್ತಾ ಹೇಳಿ? ಖಂಡಿತ ಇಲ್ಲ. ಸೊ ದೊಡ್ಡ ಒಂದು ಲೀಗಲ್ ವಾರ್ಗೆ ಇದು ದಾರಿಯನ್ನ ಮಾಡಿಕೊಡಬಹುದು. ಇನ್ನೊಂದು ಕಡೆ ಸ್ನೇಹಿತರೆ, ಮನೆ ಮಾಲೀಕರ ಪರಿಸ್ಥಿತಿಯನ್ನ ನೋಡಿ. ಫಾರ್ ಎಕ್ಸಾಂಪಲ್, ಈಗ ಈಸ್ಟ್ ಬೆಂಗಳೂರಿನಲ್ಲಿ ಹೂಡಿಕೆಗಾಗಿ ಫ್ಲಾಟ್ ಅನ್ನ ತಗೊಂಡಿರೋರಲ್ಲಿ ಹೆಚ್ಚಿನವರು ಬಾಡಿಗೆಯಿಂದಲೇ EMI ನ ಕಟ್ತಾ ಇರ್ತಾರೆ. ಹೌದಾ? ಅಂದ್ರೆ 80,000 ರೂಪಾಯಿ EMI ನ ಕಟ್ಟಿ ಕೇವಲ 30,000 ರೂಪಾಯಿ ಬಾಡಿಗೆ ಬಂದ್ರೆ ಆ ಮಾಲೀಕ ಎಲ್ಲಿಂದ ಹಣ ತರ್ತಾನೆ? ಆಗ ಶುರುವಾಗೋದೆ ಡಿಸ್ಟ್ರೆಸ್ ಸೇಲ್ ಸ್ನೇಹಿತರೆ. ಈ ನಷ್ಟ ತಪ್ಪಿಸೋದಕ್ಕೆ ಮಾಲೀಕರು ಫ್ಲಾಟ್ ಅನ್ನ ಮಾರುವಂತ ಪ್ರಯತ್ನ ಕೂಡ ಪಡ್ತಾರೆ. ಆದ್ರೆ ಯಾರು ಕೊಳ್ತಾರೆ ಹೇಳಿ? IT ವಲಯವೇ ಕುಗ್ತಿರುವಾಗ ಕೊಳ್ಳುವವರಿಲ್ಲದೆ ಮಾರುಕಟ್ಟೆ ಬೆಲೆಗಿಂತ 20% ಅಷ್ಟು ಕಡಿಮೆ ದರಕ್ಕೆ ಆಸ್ತಿ ಮಾರಾಟ ಮಾಡಬೇಕಾದಂತ ಪರಿಸ್ಥಿತಿ ಬರುತ್ತೆ. ಸೊ ಬೆಂಗಳೂರು ರಿಯಲ್ ಎಸ್ಟೇಟ್ ಅಂದ್ರೆ ಬಂಗಾರ ಅನ್ನೋ ಭ್ರಮೆ ಈಗ ಕೊನೆಗೂ ಒಡಿಬಹುದಾ ಅನ್ನುವಂತ ಪ್ರಶ್ನೆ ಬರುತ್ತೆ. ಒಂದು ವೇಳೆ ಹೀಗಾದ್ರೆ ಸರ್ಜಾಪುರ ಆಗಿರ್ಬೋದು, ವೈಟ್ ಫೀಲ್ಡ್ ನ ಕೆಲವು ಭಾಗಗಳು ಗೋಸ್ಟ್ ಟೌನ್ಗಳಂತೆ ಕಾಣಿಸ್ಬೋದು ಸ್ನೇಹಿತರೆ. ಅಲ್ಲಿನ ಹೈ ಎಂಡ್ ಜಿಮ್ ಆಗಿರ್ಬೋದು, ಪಬ್ ಆಗಿರ್ಬೋದು, ಆರ್ಗ್ಯಾನಿಕ್ ಸ್ಟೋರ್ಗಳು ವ್ಯಾಪಾರ ಇಲ್ಲದೆ ಮುಚ್ಚಬೇಕಾದಂತ ಪರಿಸ್ಥಿತಿ ಕೂಡ ಬರಬಹುದು. ಇಷ್ಟೇ ಅಲ್ಲ, ಸಾವಿರಾರು ಕ್ಯಾಬ್ ಚಾಲಕರು IT ಕಂಪನಿಗಳನ್ನೇ ನಂಬ್ಕೊಂಡಿದ್ದಾರೆ. ಹೌದಾ? ಸೊ IT ಪಾರ್ಕ್ಗಳ ಸುತ್ತಮುತ್ತಲಿರುವಂತ ಸಾವಿರಾರು ಕ್ಯಾಂಟೀನ್ ಆಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಸ್ವಿಗ್ಗಿ, ಝೊಮ್ಯಾಟೊ ಡೆಲಿವರಿ ಬಾಯ್ಸ್ ಜೀವನ ನಡೆಯೋದೇ ಇದೇ ಒಂದು ಟೆಕ್ಕಿಗಳಿಂದ. ಸೊ ಸಾವಿರಾರು ಸೆಕ್ಯೂರಿಟಿ ಗಾರ್ಡ್ ಆಗಿರ್ಬೋದು, ಹೌಸ್ ಕೀಪಿಂಗ್ ಸಿಬ್ಬಂದಿಗಳು IT ಕಂಪನಿಗಳನ್ನ ನಂಬಿ ಜೀವನವನ್ನ ಸಾಗಿಸ್ತಾ ಇದೆ. ಹೀಗಾಗಿ ಒಂದು ವೇಳೆ ಬೆಂಗಳೂರಿನಿಂದ IT ಕ್ಷೇತ್ರ ಮಾಯ ಆದ್ರೆ ಅದು ಕೇವಲ ಟೆಕ್ಕಿಗಳ ಉದ್ಯೋಗ ಪ್ರಶ್ನೆಯಾಗಿ ಮಾತ್ರ ಉಳಿಯೋದಿಲ್ಲ. ಬದಲಾಗಿ ತರಕಾರಿ ಮಾರುವವರಿಂದ ಹಿಡಿದು ಆಟೋ ಓಡಿಸುವವರೆಗೂ, ಹಾಗೆ ದೊಡ್ಡ ಮಾಲ್ ನಡೆಸುವವರೆಗೂ ಪ್ರತಿಯೊಬ್ಬರ ಜೇಬಿಗೂ ಕತ್ತರಿ ಬೀಳುವಂತ ಚಾನ್ಸಸ್ ಇದೆ. ಸೊ ಬೆಂಗಳೂರು ಕೇವಲ ಒಂದು ನಗರವಾಗಿ ಉಳಿತದೆ ಹೊರತು ಜಾಗತಿಕ ಆರ್ಥಿಕ ಶಕ್ತಿಯಾಗಿ ಉಳಿಯೋದಿಲ್ಲ ಅನ್ನುವಂಥದ್ದು ಸಾಕಷ್ಟು ಜನರ ಅಭಿಪ್ರಾಯ. ಹಾಗಾದ್ರೆ ನಿಜಕ್ಕೂ ನೀವು ಕೇಳ್ಬೋದು, ಇಷ್ಟೆಲ್ಲ ಭಯ ಪಡಬೇಕಾ? AI ನಿಜವಾಗಿಯೂ ಕೂಡ ನಮ್ಮನ್ನ ಬೀದಿಗೆ ತರುತ್ತಾ ಮೇಡಮ್? ಈ ಪ್ರಶ್ನೆಗೆ ಉತ್ತರ ಹುಡುಕೋದಕ್ಕೆ ನಾವು ಸ್ವಲ್ಪ ಇತಿಹಾಸದ ಎಕ್ಸಾಂಪಲ್ ಅನ್ನ ನೋಡ್ಬೇಕಾಗತ್ತೆ ಸ್ನೇಹಿತರೆ. ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಒಂದು ಕಾಲದಲ್ಲಿ ಕ್ಯಾಲ್ಕುಲೇಟರ್ಗಳು ಬಂದಾಗ ಅಕೌಂಟೆಂಟ್ಗಳ ಕೆಲಸವೇ ಹೋಯ್ತು ಅಂತ ದೊಡ್ಡ ಗದ್ದಲ ಆಗಿತ್ತು. ಆದ್ರೆ ಏನಾಯ್ತು? ಅಕೌಂಟೆಂಟ್ಗಳ ಕೆಲಸದ ರೀತಿ ಬದಲಾಯಿತೆ ಹೊರತು ಕೆಲಸ ಹೋಗ್ಲಿಲ್ಲ ಸ್ನೇಹಿತರೆ. ಅದಾದ್ಮೇಲೆ ಒಂದು 90ರ ದಶಕದಲ್ಲಿ ಕಂಪ್ಯೂಟರ್ ಬಂದಾಗ್ಲೂ ಅಷ್ಟೇ, ಇನ್ನೇನು ಮನುಷ್ಯರಿಗೆ ಕೆಲಸನೇ ಇರಲ್ಲ ಅನ್ನುವಂಥ ಒಂದು ಭಯ ಕೂಡ ಬರುತ್ತೆ. ಆದರೆ ಆ ಕಂಪ್ಯೂಟರ್ಗಳೇ ಇವತ್ತು ಬೆಂಗಳೂರನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಿರುವಂಥದ್ದು ಸ್ನೇಹಿತರೆ. ಹಾಗೆ ಈಗ AI ಕೂಡ ಬಂದಿದೆ. AI ಕೂಡ ಅದೇ ಹಾದಿಯಲ್ಲಿದೆ ಅಂತ ತಜ್ಞರು ಹೇಳ್ತಾರೆ. ಸೊ ಮಾರುಕಟ್ಟೆ ಮೇಲೆ AI ಸಂಪೂರ್ಣ ಪ್ರಭಾವ ಬೀರುವಂತ ಸಾಧ್ಯತೆ
ಕಮ್ಮಿ ಇದೆ ಅಂತ ಕೂಡ ಹೇಳ್ತಾರೆ. ಸೊ ಹಿಂದೆಯೂ ಈ ರೀತಿಯ ವಿದ್ಯಮಾನಗಳು ನಡೆದಿದೆ ಅಂತ ಸಾಕಷ್ಟು ಜನ ಅಭಿಪ್ರಾಯವನ್ನ ಕೂಡ ಪಟ್ಟಿದ್ದಾರೆ. ಅಂಡ್ ಇನ್ನೊಂದು ಹೇಳಲೇಬೇಕು, ವೆಂಚುರಾ ಸಂಸ್ಥೆಯ ಮುಖ್ಯಸ್ಥರ ಪ್ರಕಾರ ಹಿಂದೆಯೂ ಕೂಡ ಕ್ಲೌಡ್ ಕಂಪ್ಯೂಟಿಂಗ್ ಬಂದ ಆರಂಭದಲ್ಲಿ IT ಕ್ಷೇತ್ರದ ಭವಿಷ್ಯ ಮುಗ್ದೇ ಹೋಯ್ತು ಅಂತ ವಾದಿಸಲಾಗಿತ್ತು. ಆದರೆ ಪ್ರತಿ ಬಾರಿ ಹೊಸ ಟೆಕ್ನಾಲಜಿ ಬಂದಾಗಲೂ IT ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿಗೊಂಡಂತ ಉದಾಹರಣೆಗಳೇ ಹೆಚ್ಚು ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ಈಗಿನ ವಿದ್ಯಮಾನಕ್ಕೆ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಇದೊಂದು ಕೇವಲ ತಾತ್ಕಾಲಿಕ ಬದಲಾವಣೆ ಆಗಿರುತ್ತಷ್ಟೇ. ಸೊ AI ಕೇವಲ ಒಂದು ಟೂಲ್. ಇದು ಕೆಲವು ಕೆಲಸಗಳನ್ನ ನುಂಗಬಹುದು ನಿಜ, ಆದ್ರೆ ಹೊಸ ರೀತಿಯ ಸಾವಿರಾರು ಉದ್ಯೋಗಗಳನ್ನ ಸೃಷ್ಟಿಸುತ್ತೆ ಸ್ನೇಹಿತರೆ. ನಾವು ಬದಲಾಗಬೇಕು ಈ ಒಂದು ಟೆಕ್ನಾಲಜಿಗೆ, ಅಲ್ಲದೆ ಕೆಲಸ ಮಾಡುವಂತ ವಿಧಾನವಷ್ಟೇ ಚೇಂಜ್ ಆಗತ್ತೆ. ಸೊ ಇನ್ನು ಕೆಲವು ತಜ್ಞರು AI ಪ್ರಭಾವದಿಂದಾಗಿ ಜಾಬ್ಲೆಸ್ ಖಂಡಿತ ಅಂತ ಹೇಳ್ತಾರೆ. ಹಾಗಾಗಿ ಸ್ನೇಹಿತರೆ, AI ಉದ್ಯೋಗ ನಷ್ಟಕ್ಕೆ ಕಾರಣ ಆಗುತ್ತಾ ಅಥವಾ ಉದ್ಯೋಗದ ಹೊಸ ಕ್ರಾಂತಿ ಮಾಡುತ್ತಾ ಅನ್ನೋದು ಸದ್ಯಕ್ಕೆ ಒಂಥರ $1 ಮಿಲಿಯನ್ ಪ್ರಶ್ನೆ ಅಂತ ಹೇಳ್ಬೋದು. ಸೊ ಈ ಎಲ್ಲ ಕಾರಣಗಳನ್ನ ನೋಡಿ ಈಗಲೇ ಬೆಂಗಳೂರಿನ ಬಾಡಿಗೆ ಸಾಮ್ರಾಜ್ಯ ಅಥವಾ ರಿಯಲ್ ಎಸ್ಟೇಟ್ ಕುಸಿಯುತ್ತೆ ಅಂತ ಭಯ ಪಡೋದ ಅಥವಾ ಏನು ಆಗಲ್ಲ ಅಂತ ಮೈ ಮರೆಯೋದ? ಸೊ ಎರಡೂ ಕೂಡ ಅಪಾಯಕಾರಿ ಸ್ನೇಹಿತರೆ. ಎಲ್ಲದಕ್ಕೂ ಕೂಡ ನಾವು ರೆಡಿ ಇರಬೇಕಾಗತ್ತೆ. ಹಾಗಾಗಿ ಸ್ನೇಹಿತರೆ, ಬೆಂಗಳೂರಿನ ಈ ಬಾಡಿಗೆಯ ಬಲೂನ್ ಈಗ AI ಅನ್ನೋ ಸೂಜಿಯ ಎದುರು ನಿಂತಿದೆ. ಸೊ ನೀವು ಮನೆ ಮಾಲೀಕರಾಗಿದ್ರೆ ಅಥವಾ ಬಾಡಿಗೆದಾರರಾಗಿದ್ರೆ ಎರಡೂ ಕಡೆಯವರು ಬದಲಾವಣೆಗೆ ರೆಡಿ ಇರಿ. ಸೊ ನಿಮ್ಮ ಏರಿಯಾದಲ್ಲಿ ಈಗಾಗಲೇ ಟು ಲೆಟ್ ಬೋರ್ಡ್ಗಳು ಹೆಚ್ಚಾಗಿ ಕಾಣಿಸ್ತಾ ಇದೆಯಾ? ಈ ರಿಯಲ್ ಎಸ್ಟೇಟ್ ಆಗಿರ್ಬೋದು ಅಥವಾ AI ಯುದ್ಧದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಮಾಡಿ. ತುಂಬಾ ಯೂಸ್ಫುಲ್ ಆಗಿರುವಂತ ಇನ್ಫಾರ್ಮೇಶನ್ ಇದು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.